ಕಳೆದೊಂದು ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ಅಸ್ಪೃಶ್ಯತೆ, ದೌರ್ಜನ್ಯ, ಅತ್ಯಾಚಾರಗಳು, ಕೊಲೆ ಎಗ್ಗಿಲ್ಲದೆ ನಡೀತಾ ಇತ್ತು. ಇದನ್ನು ಖಂಡಿಸಿ ಕಲಘಟಗಿ ತಹಶೀಲ್ದಾರ್ ಮುಂಭಾಗದಲ್ಲಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಿಜಿಸ್ಟರ್ಡ್ ಕಲಘಟಗಿ ತಾಲೂಕು ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಏನಂ ವೀರಾಪುರದಲ್ಲಿ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ತುಂಬು ಗರ್ಭಿಣಿಯನ್ನ ಹೆತ್ತ ತಂದೆ ಕೊಡಲಿಯಿಂದ ಕೊಚ್ಚಿ ಹತ್ಯೆ ಮಾಡಿರುವಂತಹ ಘಟನೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಸಂಕೇಶ್ವರಾಳ ಗ್ರಾಮದ ಭೂಮಾನಂದ ಹದ್ದಿನಾಳ ಅವರನ್ನ ಸಮಾಜದಲ್ಲಿ ಸಂಘಟನಾತ್ಮಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳವಣಿಗೆ ಸಹಿಸಲಾರದೆ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬೆಳಲಗೆರೆ ಗ್ರಾಮದಲ್ಲಿ ಅಜ್ಜಿ ಹಬ್ಬದ ನಿಮಿತ್ತ ಜಾತ್ರೆಯ ದೊಡ್ಡಸ್ವಾಮಿ ದೇವಸ್ಥಾನಕ್ಕೆ 5 ಜನ ದಲಿತರು ಪ್ರವೇಶ ಮಾಡಿದ್ರು ಎಂಬ ಕಾರಣಕ್ಕೆ ಕಂಬಕ್ಕೆ ಕಟ್ಟಿ ಹಾಕಿ ದೈಹಿಕವಾಗಿ ಹಲ್ಲೆ ಮಾಡಿ ಅಸ್ಪೃಶ್ಯತೆ ಮೆರೆದಿರುವಂತಹ ಘಟನೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ತಿಮ್ಮಾರೆಡ್ಡಿ ಛಲವಾದಿ ಬಹಿರ್ದೆಸ್ಗೆ ಹೋದಂತಹ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಿ ಬಾವಿಗೆ ಎಸೆದ ಘಟನೆ. ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕು ಕರಡಕಲ್ ಗ್ರಾಮದ ರಾಣೆಮ್ಮ ಎಂಬ ಮಹಿಳೆ ಅನುಮಾನಾಸ್ಪದ ಸಾವು. ಈ ಎಲ್ಲಾ ಘಟನೆಗಳು ನಡೆದಿದ್ರು ಸರ್ಕಾರ ಮಾತ್ರ ತನ್ನ ಕಣ್ಣಿಗೆ ಕಾಣುತ್ತಿಲ್ಲ ಎಂಬಂತೆ ಕುಳಿತಿದೆ. ದಲಿತರ ಮೇಲೆ ಕಾಳಜಿ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಕಲಘಟಗಿ ತಾಲೂಕು ಅಧ್ಯಕ್ಷರಾದ ರಮೇಶ ಹರಿಜನ, ಉಪಾಧ್ಯಕ್ಷರಾದ ಯಲ್ಲಪ್ಪ ಮಾದರ, ಧಾರವಾಡ ಜಿಲ್ಲಾ ಸಂಚಾಲಕರಾದ ಮೈಲಾರಪ್ಪ ಹೊಸಮನಿ, ಕಲಘಟಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಾಲತೇಶ್ ಮೇಲಿನಮನಿ, ಫಕ್ಕೀರೇಶ ಮಾದರ, ಕಲಘಟಗಿ ತಾಲೂಕು ಸಂಘಟನಾ ಸಂಚಾಲಕರು, ದಲಿತ ಮುಖಂಡರುಗಳಾದ ಚಂದ್ರ ಕೂಡಲಗಿ, ಯಲ್ಲಪ್ಪ ಹರಿಜನ, ಹೊಳೆಪ್ಪ ಮಾದರ, ದ್ಯಾಮಣ್ಣ ವಾಲಿಕಾರ, ಸರಣಬಸಪ್ಪ ಹರಿಜನ, ಮಲ್ಲೇಶ್, ಮಿರ್ಜಿ ದ್ಯಾಮಣ್ಣ ಆಲದಕಟ್ಟಿ, ಎಲ್ಲ ಪದಾಧಿಕಾರಿಗಳು ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನುಯಾಯಿಗಳು ಜೊತೆಗಿದ್ರು. ಮೈಲಾರಪ್ಪ ಹೊಸಮನಿ, ಧಾರವಾಡ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಮೊಗ್ರಾಣಿ ಗ್ರಾಮದಲ್ಲಿ ದಲಿತ ಯುವತಿಯನ್ನು ಅತ್ಯಾಚಾರ ಮಾಡಿ ಬಾವಿಗೆ ಎಸೆದಿದ್ದಾರೆ. ಇದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಾ ಇದ್ದೇವೆ. ಅನೇಕ ಬಾರಿ ದಲಿತರ ಮೇಲೆ ದೌರ್ಜನ್ಯ, ಅಸ್ಪೃಶ್ಯತೆ ಹಾಗೂ ಅನೇಕ ಬಾರಿ ನಡೀತಾ ಇದ್ದಾವೆ. ಇದಕ್ಕೆ ಸರ್ಕಾರ ಮುಂಜಾಗ್ರತೆ ವಹಿಸಿಕೊಳ್ಳಬೇಕೆಂದು ನಾವು ಕರ್ನಾಟಕ ದಲಿತ ವಿಮೋಚನಾ ಕಲಘಟಗಿ ಸಮಿತಿ ವತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಸರ್ಕಾರ ಕಾನೂನು ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಹೋದರೆ ಮುಂದಿನ ದಿನ ಉಗ್ರ ಹೋರಾಟವನ್ನು ಎದುರಿಸಬೇಕಾಗುತ್ತದೆ. ಮಾಧ್ಯಮದ ಮುಖಾಂತರ ಮತ್ತು ಹಾಗೂ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ನಾವು ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಮೊನ್ನೆ ನಡೆದ ದಾವಣಗೆರೆ ಜಿಲ್ಲೆಯಲ್ಲಿ ಅಜ್ಜಯ್ಯ ಎಂಬ ಜಾತ್ರೆಯಲ್ಲಿ ದಲಿತ ಯುವಕರನ್ನು ಮೇಲ್ದರ್ಜೆಯವರು ಕಟ್ಟಿ ಹಲ್ಲೆ ನಡೆಸಿದ್ದಾರೆ. ತದನಂತರ ಮತ್ತೆ ರಾಯಚೂರು ಜಿಲ್ಲೆ ದಲಿತ ಯುವಕನನ್ನು ಹಾಡಾಗಲೇ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಕಾನೂನು ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಸರ್ಕಾರ. ತದನಂತರ ಮೊನ್ನೆ ರೀಸೆಂಟ್ ಆಗಿ ನಡೆದಂಥ ಇನಾಮ್ ವೀರಾಪುರ ಘಟನೆಯಲ್ಲಿ ಇನಾಮ್ ವೀರಾಪುರ ಗ್ರಾಮದಲ್ಲಿ ದಲಿತ ಯುವಕ ಒಬ್ಬ ಪಾಟೀಲ ಎಂಬ ಯುವತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ಕಾರಣ ಎಂಬ 7 ತಿಂಗಳ ಗರ್ಭಿಣಿಯನ್ನು ಕೊಚ್ಚಿ ಕೊಲೆ ಮಾಡಿದ ಹೆತ್ತ ತಂದೆಯನ್ನು, ಇಂಥ ಅನೇಕ ಘಟನೆಗಳನ್ನು ದಲಿತರ ಮೇಲೆ ದೌರ್ಜನ್ಯ, ಅಸ್ಪೃಶ್ಯತೆ ಎಲ್ಲ ಕಡೆ ಕರ್ನಾಟಕದಲ್ಲಿ ನಡೀತಾ ಇದೆ. ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಪದೇ ಘಟನೆಗಳು ನಡೀತಾನೆ ಇದ್ದಾವೆ. ನಾವು ಅದಕ್ಕೆ ಮನವಿ ಕೊಡ್ತಾನೆ ಇದೀವಿ. ಅದಕ್ಕೆ ಯಾವುದೇ ಸರ್ಕಾರ ಯಾವುದೇ ಸ್ಪಂದನೆ ಮಾಡ್ತಿಲ್ಲ. ಅದಕ್ಕೆ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ವತಿಯಿಂದ ನಾವು ಭಾಳ ಉಗ್ರವಾಗಿ ಖಂಡಿಸ್ತೀವಿ. ಇದಕ್ಕೆ ನ್ಯಾಯ ಸಿಗದೆ ಹೋದರೆ ನಾವು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾವು ಇಡೀ ಉಗ್ರ ಹೋರಾಟವನ್ನು ಮಾಡಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೇವೆ.